ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಳ್ತೀರಾ ಅಂತಂದರೆ ನಮ್ಗೆ ಆಲ್ರೆಡಿ ಸಿಲೆಬಸ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಕೋರ್ಸ್ ಮ್ಯಾಪಿಂಗ್ ಯಾವ ಥರ ಇರುತ್ತೆ ಅದನ್ನೆಲ್ಲ ಆಲ್ರೆಡಿ ನಾನು ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಂದ ನಾನು ಆ್ಯಕ್ಚುಲಿ ಲೆಸನ್ಸ್ ಏನಿದೆ ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಟ್ಟು 4 ಯೂನಿಟ್ ಇದೆ. 4ನೇ ಯೂನಿಟಲ್ಲಿ ನಿಮಗೆ ಕ್ರೊಮಟೋಗ್ರಫಿ ಆ್ಯಂಡ್ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಬರುತ್ತೆ. ಸ್ಟೀರಿಯೋ ಕೆಮಿಸ್ಟ್ರಿದು ಇವತ್ತಿಂದ ವೀಡಿಯೋಸ್ ಶುರು ಮಾಡ್ತಾ ಇದ್ದೀನಿ. ಫುಲ್ ಸ್ಟೀರಿಯೋ ಕೆಮಿಸ್ಟ್ರಿ ಟಾಪಿಕ್ ಎಲ್ಲ ಆದಮೇಲೆ ನಾನು ಕ್ರೊಮಟೋಗ್ರಫಿ ಟಾಪಿಕ್ಕಿಗೆ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಐಸೋಮರಿಸಮ್ ಅಂದ್ರೇನು, ಐಸೋಮರ್ಸ್ ಅಂದ್ರೇನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸೋಮರ್ಸ್ಗೂ ಐಸೋಮರಿಸಮ್ಗೂ ಇರುವಂಥ ಡಿಫ್ರೆನ್ಸ್ ಏನು, ಯಾವ್ಯಾವ ಥರ ಐಸೋಮರಿಸಮ್ ಇದೆ ಅದನ್ನೆಲ್ಲ ಇನ್ ಡೀಟೇಲಾಗಿ ಇದರಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಪು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಿಳ್ಕೊಂಡು. ಸೊ ಐಸೋಮರ್ಸ್ ಅಂದರೆ ಏನು ಅಥವಾ ಐಸೋಮೆರಿಸಮ್ ಅಂದರೆ ಏನು ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ ಐಸೋಮರ್ಸ್. ಎಗೇನ್ ಐಸೋಮರ್ಸ್ನ ನೀವು ಲೋಯರ್ ಕ್ಲಾಸಸ್ಸಲ್ಲೆಲ್ಲ ಡಿಫೈನ್ ಮಾಡಬೇಕಾದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ತಾ ಇದ್ರು. ಬಟ್ ದೇರ್ ಇಸ್ ಅನದರ್ ಸೆಟ್ ಆಫ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ಹಂಗಾಗಿ ಏನಾಗುತ್ತೆ ಅಂತಂದರೆ ಐ ಕೆನಾಟ್ ಡಿಫೈನ್ ಐಸೋಮರ್ಸ್ ಆ್ಯಸ್ ಇನ್ ದಟ್ ಮ್ಯಾನರ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ದಟ್ ದೇರ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ going to have same molecular formula. They may or they may not have different structural formula, but they are going to have different properties ಏನಾಗಿರ್ಬೋದು, ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಬಯಾಲಜಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು. ಅದು ವೇರಿ ಆದರೆ ಅಂಥ ಸೆಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಐಸೋಮರ್ಸ್ ಅಂತ ಕರಿತೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಡೆನ್ಸಿಟಿ ಆಗಿರ್ಬೋದು, ವಿಸ್ಕಾಸಿಟಿ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಹೌ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆ್ಯಸಿಡ್, ಬೇಸ್, ಸಾಲ್ಟ್ ಜೊತೆಗೆ, ವಾಟರ್ ಜೊತೆಗೆ, ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ, NaO ಜೊತೆಗೆ ಹೇಗೆ ಕೆಮಿಕಲಿ ಇಟ್ ಗೋಯಿಂಗ್ ಟು ರಿಯಾಕ್ಟ್ ಅದನ್ನು ತಿಳ್ಕೊಳ್ಳೋದಾದರೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂತಂದರೆ ಬಯಾಲಜಿಕಲಿ ಏನಾಗುತ್ತೆ ಅಂದರೆ ಅವು ವೇರಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಐಸೋಮರ್ಸ್ ಅಂದರೆ ಸೆಟ್ ಆಫ್ ಕಾಂಪೌಂಡ್ಸ್ ಇರುತ್ತೆ. ಸೊ ಒಂದು ಕ್ಯಾನ್ ಬಿ ಕನ್ಸ್ಯೂಮ್ಡ್ ಈಸಿಲಿ, ಅದರ್ ಕೆನ್ ನಾಟ್ ಬಿ ಕನ್ಸ್ಯೂಮ್ಡ್ ಈಸಿಲಿ. ಆ ಥರ ಇರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಬಯಾಲಜಿಕಲ್ ಅಂತ ಹೇಳ್ತೀವಿ. ಆರ್ ದೇ ಮೇ ಹ್ಯಾವ್ ಡಿಫ್ರೆಂಟ್ ಸ್ಮೆಲ್. ಎಕ್ಸಾಕ್ಟ್ಲಿ ಸೇಮ್ ಐಸೋಮರ್ಸ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಬಯಾಲಜಿಕಲ್ ಪ್ರಾಪರ್ಟಿ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೇಮ್ ಕಾಂಪೌಂಡ್ ಏನಾಗುತ್ತೆ, ಅದರದ್ದು ಟೇಸ್ಟ್ ಬೇರೆ ಆಗ್ಬೋದು ಅಥವಾ ಸ್ಮೆಲ್ ಬೇರೆ ಆಗ್ಬೋದು. ಅಂಥದಕ್ಕೆ ಏನಂತ ಕರಿತೀವಿ, ನಾವು ಬಯಾಲಜಿಕಲ್ ಅಂತ ಕರಿತೀವಿ. ಇನ್ನೊಂದಿದೆ ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟೀಸ್ ಅಂತ. ಅಂದರೆ ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಏನಿರುತ್ತಲ್ಲ ಅದರದ್ದು ಹೇಗೆ ರೊಟೇಷನ್ ಮಾಡುತ್ತೆ ಅದು ಅನ್ನೋದ್ರ ಮೇಲೆ ನಾವು ಆ ಥರನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ದಿಸ್ ಫೆನಾಮಿನನ್ ಎಕ್ಸಿಬಿಟೆಡ್ ಬೈ ಸಚ್ ಕಾಂಪೌಂಡ್ಸ್ ಈಸ್ ಕಾಲ್ಡ್ ಆಸ್ ಐಸೋಮೆರಿಸಮ್. ಈಗ ಐಸೋಮರ್ಸ್ ಅಂದರೆ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್. ದೋಸ್ ಮಾಲಿಕ್ಯೂಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ isomerism. The phenomenon exhibited by such molecules is called as isomerism. ಇಲ್ಲಿ ನಾನು ವರ್ಡ್ ಫೆನಾಮಿನನ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಫೆನಾಮಿನನ್ ಅಂದರೆ ನೇಚರ್ಲಿ ಇರೋವಂಥದ್ದಕ್ಕೆ ಅಥವಾ ನ್ಯಾಚುರಲಿ ಅಕ್ಕರ್ ಆಗುತ್ತಲ್ಲ ಅಂಥದ್ದಿದ್ರೆ ಫೆನಾಮಿನನ್ ಅಂತ ಹೇಳ್ತೀನಿ. ನಾನೇ ಕೆಮಿಕಲಿ ಮಾಡೋದಾದರೆ, ಮ್ಯಾನ್ ಮೇಡ್ ಆದರೆ, ಲ್ಯಾಬಲ್ಲಿ ಪ್ರಿಪೇರ್ ಮಾಡೋದಾದರೆ ಐ ಆಮ್ ಗೋಯಿಂಗ್ ಟು ಯೂಸ್ ದ ವರ್ಡ್ ಪ್ರೋಸೆಸ್. ಬಟ್ ಐಸೋಮರ್ಸ್ ಆರ್ ನಾಟ್ ಎ ಪ್ರೋಸೆಸ್, ಇಟ್ಸ್ ಅ ಫೆನಾಮಿನನ್. ಯಾವ್ಯಾವ ಕಾಂಪೌಂಡು ಐಸೋಮರಿಸಮ್ ಎಕ್ಸಿಬಿಟ್ ಮಾಡ್ತಾ ಇದೆಯಲ್ಲ ಅದನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಕ್ಲಾಸಿಫಿಕೇಷನ್ ಬಂದರೆ ಬ್ರಾಡ್ಲಿ 2 ಥರ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಒಂದಕ್ಕೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಸ್ಟೀರಿಯೋ ಐಸೋಮರ್ಸ್ ಅಂತ ಕರೀತಾರೆ. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ದೋಸ್ ಆರ್ ದಿ ಐಸೋಮರ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ದಟ್ ಅರೈಸಸ್ ಡ್ಯೂ ಟು ಮೆನಿ ಪ್ರಾಪರ್ಟಿ. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬೇರೆ ಆಗೋದಕ್ಕೋಸ್ಕರ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿ. ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ, ಕೆಮಿಕಲ್ ಪ್ರಾಪರ್ಟಿನೂ ಚೇಂಜ್ ಆಗುತ್ತೆ. ಅನದರ್ ಸೆಟ್ ಆಫ್ ಐಸೋಮರ್ಸ್ ಆರ್ ದೇ, ಅದಕ್ಕೆ ಏನಂತ ಕರಿತೀವಿ, ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ದೋಸ್ ಆರ್ ದಿ ಸೆಟ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಓನ್ಲಿ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಸ್ಪೇಸ್ ವಿಲ್ ವೇರಿ. Those molecules we are going to call it as stereo isomerism.
ಸೊ ಅಗೇನ್ ಸ್ಟ್ರಕ್ಚರಲ್ ಐಸೋಮರ್ಸ್ನ 5 ಕ್ಲಾಸಾಗಿ ಬ್ರಾಡ್ ಕ್ಲಾಸಾಗಿ ಡಿವೈಡ್ ಮಾಡ್ತಾರೆ. ಚೈನ್ ಐಸೋಮರಿಸಮ್, ಪೊಸಿಷನ್ ಐಸೋಮರಿಸಮ್, ಫಂಕ್ಷನಲ್ ಐಸೋಮರಿಸಮ್, ಮೆಟಮರ್ಸ್ ಅಂತ ಕರೀತಾರೆ ಅಥವಾ ಮೆಟಮಾರಿಸಮ್ ಅಂತ ಕರೀತಾರೆ, ಟಾಟಮರಿಸಮ್ ಅಂತ ಕರೀತಾರೆ. ಅದು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಆ ಥರ ಸ್ಟೀರಿಯೋ ಐಸೋಮರಿಸಮ್ ತೊಗೊಂಡ್ರೆ ಆಪ್ಟಿಕಲ್ ಐಸೋಮರಿಸಮು, ಜೊಮೆಟ್ರಿಕಲ್ ಐಸೋಮರಿಸಮ್ ಆಗಿ ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸ್ಟ್ರಕ್ಚರಲ್ ಐಸೋಮರ್ಸ್ನ ನಾನು ಚೈನು, ಪೊಸಿಷನ್ನು, ಫಂಕ್ಷನಲ್ಲು, ಮೆಟಮರ್ಸು, ಟಾಟಮರ್ಸ್ 5 ಕ್ಲಾಸಿಫಿಕೇಶನ್ ಆಗಿ ಮಾಡ್ತೀನಿ. ಸ್ಟೀರಿಯೋ ಐಸೋಮರ್ಸ್ನ ಎರಡೇ ಮಾಡ್ತೀವಿ, ಒಂದು ಆಪ್ಟಿಕಲ್ಲು, ಇನ್ನೊಂದು ಜೊಮೆಟ್ರಿ. ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ದೋಸ್ ಆರ್ ದಿ isomers which going to have same molecular formula but they are going to have different structural formula that arises due to many reasons. Those isomers we are going to call it as structural isomers. They have different physical and chemical properties and the phenomenon exhibited by such molecules is called as structural isomerism. ಇದೇ ಥರ ಸ್ಟೀರಿಯೋ ಐಸೋಮರ್ಸ್ ಅಂದರೆ ದೋಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇರೋದಕ್ಕೋಸ್ಕರ ಐಪಾಕ್ ನಾಮನ್ಕ್ಲೇಚರ್ ಏನಾಗುತ್ತೆ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್ ರಿಮೈನ್ಸ್ ದಿ ಸೇಮ್. ಓನ್ಲಿ ದ ಡಿಫರೆನ್ಸ್ ಇಸ್ ದಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸ್ಪೆಷಲ್ ಅರೇಂಜ್ಮೆಂಟ್, ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ 3 dimension will vary. Such isomers we are going to call it as stereoisomerism and the phenomenon exhibited by such isomers is called as stereoisomerism. ಹಾಗಾದರೆ ಫಸ್ಟ್ ಒನ್ ತಗೊಳ್ಳೋಣ, ಸ್ಟ್ರಕ್ಚರಲ್ ಐಸೋಮರ್ಸ್ ಸರಿ, ಚೈನ್ ಐಸೋಮರ್ಸ್. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೆ ಏನು? ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ದಟ್ ಅರೈಸಸ್ ಡ್ಯೂ ಟು ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಸ್ಕೆಲಿಟನ್. ಸೊ ಕಾರ್ಬನ್ ಸ್ಕೆಲಿಟನ್ದು ಡಿಫ್ರೆಂಟ್ ಅರೇಂಜ್ಮೆಂಟ್ ಆದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ಹ್ಯಾವ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ, ಬೇರೆ ಆಗ್ತಾ ಹೋಗುತ್ತೆ, ಬಟ್ ಕೆಮಿಕಲ್ ಪ್ರಾಪರ್ಟಿ ಏನಾಗಿರುತ್ತೆ, ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯೂಟೇನ್ ಇದೆ, ನಾನೇನು ಮಾಡ್ತೀನಿ C4H10 ತೊಗೊಳ್ತೀನಿ, ಅದಕ್ಕೆ 2 ಸ್ಟ್ರಕ್ಚರ್ ಬರಿಬೋದು. ಒಂದು ಬ್ಯೂಟೇನ್ ಇದೆ, ಒಂದು ಬ್ರಾಂಚ್ ತೊಗೊಂಡಿದ್ದೀನಿ 2-methyl propane. ಸೊ ಇಲ್ಲಿ ಫಸ್ಟ್ ಇದರಲ್ಲಿ ಏನಾಗ್ತಾ ಇದೆ, ಕಾರ್ಬನ್ ಸ್ಕೆಲಿಟನು ಅಥವಾ ಲೆಂತ್ ಆಫ್ ದಿ ಪ್ರಿನ್ಸಿಪಲ್ ಚೈನ್ನ ತೊಗೊಂಡ್ರೆ 4 ಕಾರ್ಬನ್ ಆಟಮ್ ಇದೆ. ಬೇರೆ ಸೆಕೆಂಡ್ ಎಕ್ಸಾಂಪಲ್ ತೊಗೊಂಡ್ರೆ ದೇರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ 3 ಕಾರ್ಬನ್ ಚೈನ್, ವೇರ್ CS3 will become the ಬ್ರಾಂಚ್ ಅಂತ ತಗೊಳ್ತೀವಿ. ಇಂಥ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ? ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ ಬಟ್ ಓನ್ಲಿ ದ ಕಾರ್ಬನ್ ಸ್ಕೆಲಿಟನ್ ಅಂದರೆ ಲೆಂತ್ ಆಫ್ ದಿ ಚೈನ್ ಇರ್ಬೋದು, ಪ್ರಿನ್ಸಿಪಲ್ ಚೈನ್ ಏನಿದೆಯಲ್ಲ ಅದು ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಏನಾಗ್ತಾ ಇದೆ, ಬ್ಯೂಟೇನಲ್ಲಿ 4 ಕಾರ್ಬನ್ ಆಟಮ್ ಇದೆ, ಎಲ್ಲ 4 ಒಂದೇ ಚೈನಲ್ಲಿದೆ, ರೂಟ್ ವರ್ಡ್ ಏನಾಯಿತು, ಬ್ಯೂಟ್ ಆಯಿತು. ಅದೇ ಈ ಎಕ್ಸಾಂಪಲ್ ತೊಗೊಂಡ್ರೆ 2-methyl propane ತೊಗೊಂಡ್ರೆ ಇಲ್ಲಿ ಬ್ರಾಂಚ್ ಆಗ್ತದೆ, ಒಂದು CS3 ಗ್ರೂಪ್ನ ಬ್ರಾಂಚ್ ಮಾಡಿದ್ದೀವಿ, ಇಲ್ಲೇನಾಗ್ತಾ ಇದೆ, ರೂಟ್ ವರ್ಡ್ ಏನಾಗ್ತಾ ಇದೆ ನಿಮಗೆ, ಪ್ರೋಪ್ ಆಗ್ತಾ ಇದೆ. ಸೊ ಕಾರ್ಬನ್ ಸ್ಕೆಲಿಟನ್ ಇಲ್ಲಿ ಮೊದಲನೇ ಕೇಸಲ್ಲಿ ಬ್ಯೂಟೇನಲ್ಲಿ 4 ಇದೆ, ಪ್ರೋಪೇನಲ್ಲಿ 3 ಇದೆ. ಅಂಥ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ? ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಅದೇ ಥರ C5H12ನ ತೊಗೊಂಡಿದ್ದೀನಿ, ಪೆಂಟೇನ್ ಆಗುತ್ತೆ, ಅದಕ್ಕೆ 3 ಡಿಫ್ರೆಂಟ್ ಸ್ಟ್ರಕ್ಚರ್ಸ್ನ ಬರಿಬೋದು. ಪೆಂಟೇನ್ ಬರಿಬೋದು, 2-methyl butane ಬರಿಬೋದು, 2,2-dimethyl propane ಬರಿಬೋದು. ಸೊ ಇದರಲ್ಲಿ ಏನಾಗುತ್ತೆ, ಫಸ್ಟ್ ಕೇಸಲ್ಲಿ 5 ಕಾರ್ಬನ್ ಆಟಮ್ ಇದೆ, ರೂಟ್ ವರ್ಡ್ ಪೆಂಟ ಆಯಿತು. ಸೆಕೆಂಡ್ ಎಕ್ಸಾಂಪಲಲ್ಲಿ ಕಾರ್ಬನ್ ಚೈನ್ 4 ಆಯಿತು, ಬ್ಯೂಟ್ ಇಸ್ ದ ರೂಟ್ ವರ್ಡ್. ನೆಕ್ಸ್ಟಲ್ಲಿ ಏನಾಗ್ತಾ ಇದೆ, 3 ಇದೆ, ಅದಕ್ಕೆ ನಾವೇನಂತ ಕರಿತೀವಿ? ಪ್ರೋಪೇನ್ ಅಂತ ಕರಿತೀವಿ. ಅದೇ ರೀತಿ ಕಾಂಪೌಂಡ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ದಟ್ ಅರೈಸಸ್ ಡ್ಯೂ ಟು different position of the groups. It may be a functional group or it may be a substituent or it may be unsaturation, maybe a double bond or a triple bond. ಇಲ್ಲೇನಾಗ್ತಾ ಇದೆ, these isomers they going to have same carbon skeleton same ಇರುತ್ತೆ but only the position of the substituent ಇರ್ಬೋದು, ಫಂಕ್ಷನಲ್ ಗ್ರೂಪ್ ಇರ್ಬೋದು, ಇಲ್ಲಾಂದರೆ ಅನ್ಸ್ಯಾಚುರೇಟೆಡ್ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇರ್ಬೋದು, ಅದು ವೇರಿ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ಹ್ಯಾವ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸು ಬೇರೆ ಆಗುತ್ತೆ, ಕೆಮಿಕಲ್ ಪ್ರಾಪರ್ಟೀಸು ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೊಪೆನಾಲ್ ತೊಗೊಂಡೆ, ಪ್ರೊಪೆನಾಲ್ ಏನಾಗ್ತಾ ಇದೆ, OH ಗ್ರೂಪ್ ಇಸ್ ಅ ಫಂಕ್ಷನಲ್ ಗ್ರೂಪ್, ಇಟ್ ಇಸ್ ಅಟ್ಯಾಚ್ಡ್ ಎ ಫಸ್ಟ್ ಕಾರ್ಬನ್ ಆಟಮ್. ಸೆಕೆಂಡ್ ಕೇಸ್ ತೊಗೊಂಡೆ ನಾನು 2-propanol ಅಂತ ತೊಗೊಂಡೆ, ಇಲ್ಲೇನಾಗ್ತಾ ಇದೆ, ದಟ್ ಇಸ್ ಅಟ್ಯಾಚ್ಡ್ ಎ ಸೆಕೆಂಡ್ ಕಾರ್ಬನ್ ಆಟಮ್. ಅಂಥದಕ್ಕೆ ನಾವೇನಂತ ಕರಿತೀವಿ? position isomers. ಇಲ್ಲಿ position of the functional group varies. First case it is attached to first carbon atom, second case it is attached to second carbon atom. Such isomers we are going to call it as position isomers. ಅದು ಸಬ್ಸ್ಟಿಟ್ಯೂಯೆಂಟು ಆಗ್ಬೋದು ಅಥವಾ ಅನ್ಸ್ಯಾಚುರೇಷನ್ ಆಗ್ಬೋದು. ಡಬಲ್ ಬಾಂಡ್ ಇರೋಂಥದ್ದು ಎಕ್ಸಾಂಪಲ್ ತೊಗೊಂಡಿದ್ವಿ. ಬ್ಯೂಟೀನ್ ಇದೆ, ಒಂದು ಬ್ಯೂಟೀನ್ ಇದೆ, ಇನ್ನೊಂದು 2 ಬ್ಯೂಟೀನ್ ಇದೆ. ಇಲ್ಲಿ ಏನಾಗಿದೆ, ಕಾರ್ಬನ್ ಸ್ಕೆಲೆಟನ್ ಏನಾಗಿದೆ, ಸೇಮ್ ಇದೆ, ಓನ್ಲಿ ದಿ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ವಿಲ್ ವೇರಿ. ಫಸ್ಟ್ ಕೇಸಲ್ಲಿ ಇಟ್ ಇಸ್ ಅಟ್ಯಾಚ್ ಟು ಫಸ್ಟ್ ಕಾರ್ಬನ್ ಆಟಮ್, ಸೆಕೆಂಡ್ ಕೇಸಲ್ಲಿ ಇಟ್ ಇಸ್ ಅಟ್ಯಾಚ್ ಟು ಸೆಕೆಂಡ್ ಕಾರ್ಬನ್ ಆಟಮ್. ಸಚ್ ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪೊಸಿಷನ್ ಐಸೋಮರ್ಸ್.
Similarly, we have another type of structural isomers. Structural isomers are one in which they are going to have same molecular formula, but they are going to have a different structural formula that arises due to different functional group present in the molecule. Such isomers we are going to call it as functional isomers. They are going to have same carbon skeleton same irutte, ಆದರೆ they are going to have the ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಮತ್ತು ಫಿಸಿಕಲ್ ಪ್ರಾಪರ್ಟೀಸು ಡಿಫರ್ ಆಗುತ್ತೆ. ಯೂಶಲಿ ಆಲ್ಡಿಹೈಡ್ಸು ಕೀಟೋನ್ಸ್ ದೇ ಆ್ಯಕ್ಟ್ ಎಸ್ ಎ ಫಂಕ್ಷನಲ್ ಐಸೋಮರ್ಸ್. ಆಸಿಡ್ಸ್ ಆ್ಯಂಡ್ ಎಸ್ಟರ್ಸ್ ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಫಂಕ್ಷನಲ್ ಐಸೋಮರ್ಸ್. ಸಿಮಿಲರ್ಲಿ ಆಲ್ಕೋಹಾಲ್ಸ್ ಆ್ಯಂಡ್ ಈಥರ್ಸ್ ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಫಂಕ್ಷನಲ್ ಗ್ರೂಪ್. ಸೊ ಡೈ ಈಥೈಲ್ ಈಥರ್ ಇದೆ, ಇಲ್ಲೂ ಎರಡಕ್ಕೂ ಇದೆ, ಮತ್ತು ಬ್ಯೂಟನಾಲ್ ಇದೆ. ಎರಡಕ್ಕೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಇದು ಫಂಕ್ಷನಲ್ ಗ್ರೂಪ್ ಬೇರೆ ಬೇರೆ ಆಗ್ತಾ ಇದೆ. ಫಂಕ್ಷನಲ್ ಗ್ರೂಪ್ ಬೇರೆ ಆಗಿದ್ದಕ್ಕೋಸ್ಕರ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಅವ್ರದ್ದು ವೇರಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಕೀಟೋನು ಆಲ್ಡಿಹೈಡ್ ತೊಗೊಂಡೆ, ಒಂದು ಪ್ರೊಪನೋನ್ ಇದೆ, ಇನ್ನೊಂದು ಪ್ರೊಪೆನಾಲ್ ಇದೆ. ಸೊ ಎರಡರಲ್ಲೂ ಏನಾಗ್ತಾ ಇದೆ, ಕಾರ್ಬನ್ ಚೈನ್ ಸೇಮ್ ಇದೆ, ಬಟ್ ಫಂಕ್ಷನಲ್ ಗ್ರೂಪು ವೇರಿ ಆಗ್ತಾ ಇದೆ. ಅಂಥ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ, ಫಂಕ್ಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಅದೇ ಥರ ಆ್ಯಸಿಡು ಮತ್ತು ಎಸ್ಟರ್ಸ್. ಮೆಟಮರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಸ್ಟ್ರಕ್ಚರಲ್ ಐಸೋಮರ್ಸ್ ಇನ್ ವಿಚ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ that arises due to the different arrangement of alkyl groups around the functional group. ಇಲ್ಲಿ ಫಂಕ್ಷನಲ್ ಗ್ರೂಪು ಸೇಮ್ ಇರುತ್ತೆ, ಕಾರ್ಬನ್ ಚೈನು ಸೇಮ್ ಇರುತ್ತೆ, ಆದರೆ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಕ್ರಾಸ್ ದಿ ಫಂಕ್ಷನಲ್ ಗ್ರೂಪ್ ಆಗ್ತಾ ಇರುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಕೀಟೋನ್ಸು, ಈಥರ್ಸು, ಅಮೈನ್ಸು, ಈ ಮೂರು ಕಾಂಪೌಂಡ್ಸು ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿಸ್ ಟೈಪ್ ಆಫ್ ಐಸೋಮೆರಿಸಮ್. ಫಾರ್ ಎಕ್ಸಾಂಪಲ್ ಡೈ ಈಥೈಲ್ ಈಥರ್ ತೊಗೊಂಡಿದ್ದೀನಿ, ಈಥರ್ ಗ್ರೂಪ್ ಇದೆ. ಈಥರ್ ಗ್ರೂಪ್ ಏನಾಗಿದೆ, ಝೀರೋನಲ್ಲಿದೆ. ಅದೇನಾಗ್ತಾ ಇದೆ ಅಂತಂದರೆ ಆ ಕಡೆಗೆ C2H5 ಗ್ರೂಪ್ ಇದೆ, ಈ ಕಡೆಗೆ C2H5 ಗ್ರೂಪ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೈ ಈಥೈಲ್ ಈಥರ್ ಅಂತ. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರೋಂಥದ್ದು ಇನ್ನೊಂದು ಕಾಂಪೌಂಡ್ ಇದೆ, ಅಲ್ಲೇನು ಮಾಡ್ತಾ ಇದ್ದೀನಿ, ಒಂದು ಕಡೆಗೆ ಒಂದು ಗ್ರೂಪ್ ಇದೆ ಅಕ್ರಾಸ್ ದಿ ಫಂಕ್ಷನಲ್ ಗ್ರೂಪ್, ಇನ್ನೊಂದು ಕಡೆಗೆ 3 ಗ್ರೂಪ್ ಆಗಿದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಮರ್ಸ್ ಅಂತ ಕರಿತೀವಿ. ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಕಾರ್ಬನ್ ಸ್ಕೆಲೆಟನ್, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಫಂಕ್ಷನಲ್ ಗ್ರೂಪ್, ಓನ್ಲಿ ದ ಅರೇಂಜ್ಮೆಂಟ್ ಆಫ್ ಗ್ರೂಪ್ ಅಕ್ರಾಸ್ ದಿ ಫಂಕ್ಷನಲ್ ಗ್ರೂಪ್ ವಿಲ್ ವೇರಿ. ಸಚ್ ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮೆಟಮರ್ಸ್. Similarly, another class of structural isomers are there. Those are called as stratomers, compounds with the same molecular formula, but they are going to have different structural formula. ಇಲ್ಲೇನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್, ಆ್ಯಂಡ್ ದೋಸ್ ಫಂಕ್ಷನಲ್ ಗ್ರೂಪ್ಸ್ ಆರ್ spontaneously interconvert and they are going to exhibit in a dynamic equilibrium form. Those isomers we are going to call it as tautomers. These tautomers, they do not have independent existence ಇಲ್ಲ. ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್, ಯಾವುದೋ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ನಾನು ಯಾವುದೋ ಒಂದು ಕಾಂಪೌಂಡ್ನ ತೊಗೊಂಡಿದ್ದೀನಿ, ಈ ಥರ ಟಾಟಮಸ್ನ ತೊಗೊಂಡಿದ್ದೀನಿ, ಒಂದು ಕೋನಿಕಲ್ ಫ್ಲಾಸ್ಕಲ್ಲೋ ಟೆಸ್ಟ್ ಟ್ಯೂಬಲ್ಲೋ ಇಟ್ಕೊಂಡಿದ್ದೀನಿ. ಯಾವುದೋ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ನೋಡಿದಾಗ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಬೋತ್ ಇನಾಲ್ ಫಾರ್ಮ್ ಆ್ಯಂಡ್ ಆಲ್ಸೋ ಬೋತ್ ಕೀಟೋ ಫಾರ್ಮ್. ಬರೀ ಕೀಟೋ ಫಾರ್ಮೇ ಇರಲ್ಲ, ಬರೀ ಇನಾಲ್ ಫಾರ್ಮ್ ಇರಲ್ಲ. ಅವೆರಡರ ಮಧ್ಯೆ ಏನಾಗಿರುತ್ತೆ, ಡೈನಮಿಕ್ ಈಕ್ವಿಲಿಬ್ರಿಯಮ್ ಇರುತ್ತೆ. ಇದು 40% ಇದ್ದರೆ ಅದು 60% ಇರುತ್ತೆ, ಇದು 38% ಇದ್ದರೆ ಅದು ನೆಕ್ಸ್ಟ್ 100 - 38 ಏನಾಗುತ್ತೆ, ಅಷ್ಟು ಪರ್ಸೆಂಟ್ ಇರುತ್ತೆ. ದೇರ್ ವಿಲ್ ಬಿ ಡೈನಮಿಕ್ ಈಕ್ವಿಲಿಬ್ರಿಯಮ್. ಯೂಶಲಿ ಅದರಲ್ಲಿ ಬೇರೆ ಬೇರೆ ಟೈಪ್ ಆಫ್ ಟಾಟಮರ್ಸ್ ಇದೆ. ಜನರಲಿ ಕೀಟೋ ಇನಾಲ್ ಟಾಟಮರಿಸಮ್ ಇದೆ. ಆಲ್ ಕಾರ್ಬನೈಲ್ ಕಾಂಪೌಂಡ್ಸ್, ಆಲ್ಡಿಹೈಡ್ಸು, ಕೀಟೋನ್ಸು, ಎಸ್ಟರ್ಸು ಇವೆಲ್ಲ ಏನು ಮಾಡ್ತವೆ, ಟಾಟಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ಆಕ್ಟಿವ್ ಮಿಥಿಲಿನ್ ಕಾಂಪೌಂಡ್ಸ್ ಇದ್ದರೆ ದೇ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ ದಿಸ್ ಟೈಪ್ ಆಫ್ ಟಾಟಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ಈಗ ಇಲ್ಲಿ ತೊಗೊಂಡಿರೋಂಥ ಎಕ್ಸಾಂಪಲಲ್ಲಿ ಒಂದರಲ್ಲಿ ಏನಾಗ್ತಿದೆ, ಕೀಟೋ ಫಾರ್ಮ್ ಇದೆ, C ಡಬಲ್ ಬಾಂಡ್ O ಫಂಕ್ಷನಲ್ ಗ್ರೂಪ್ ಇದೆ. ಅವೆರಡು ಮಧ್ಯೆ ಡೈನಮಿಕ್ ಈಕ್ವಿಲಿಬ್ರಿಯಮ್ ಆಗಿ ಇನ್ನೊಂದು ಕೇಸಲ್ಲಿ ಏನಾಗ್ತಾ ಇದೆ, ಇನಾಲ್ ಫಾರ್ಮೇಷನ್ ಆಗ್ತಾ ಇದೆ. ಡಬಲ್ ಬಾಂಡು ಒಂದು H ಏನಿದೆಯಲ್ಲ CH2 ಗ್ರೂಪ್ದು ಶಿಫ್ಟೆಡ್ ಟು O ಆಗುತ್ತೆ. ಹಂಗಾಗಿ OH ಗ್ರೂಪ್ ಇದೆ, ಡಬಲ್ ಬಾಂಡು ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ಇನಾಲ್. ಈನ್ ಮೀನ್ಸ್ ಡಬಲ್ ಬಾಂಡ್, OH ಇರೋದು ಈ ಥರ ಫಾರ್ಮಲ್ಲಿ ಕಾಲ್ಡ್. ಸೊ ಐಸೋಮರ್ಸ್ ಅಂದರೆ ಏನು, ಅಥವಾ ಐಸೋಮೆರಿಸಮ್ ಅಂದರೆ ಏನು ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ ಐಸೋಮರ್ಸ್. ಎಗೇನ್ ಐಸೋಮರ್ಸ್ನ ನೀವು ಲೋಯರ್ ಕ್ಲಾಸಸ್ಸಲ್ಲೆಲ್ಲ ಡಿಫೈನ್ ಮಾಡಬೇಕಾದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ತಾ ಇದ್ರು. ಬಟ್ ದೇರ್ ಇಸ್ ಅನದರ್ ಸೆಟ್ ಆಫ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ಹಂಗಾಗಿ ಏನಾಗುತ್ತೆ ಅಂತಂದರೆ ಐ ಕೆನಾಟ್ ಡಿಫೈನ್ ಐಸೋಮರ್ಸ್ ಆ್ಯಸ್ ಇನ್ ದಟ್ ಮ್ಯಾನರ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ದಟ್ ದೇರ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು have same molecular formula. They may or they may not have different structural formula, but they are going to have different properties ಏನಾಗಿರ್ಬೋದು, ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಬಯಾಲಜಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಸ್ಟೀರಿಯೋ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು. ಅದು ವೇರಿ ಆದರೆ ಅಂಥ ಸೆಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಐಸೋಮರ್ಸ್ ಅಂತ ಕರಿತೀವಿ.
ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಡೆನ್ಸಿಟಿ ಆಗಿರ್ಬೋದು, ವಿಸ್ಕಾಸಿಟಿ ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಹೌ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆ್ಯಸಿಡ್, ಬೇಸ್, ಸಾಲ್ಟ್ ಜೊತೆಗೆ, ವಾಟರ್ ಜೊತೆಗೆ, ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ, NaO ಜೊತೆಗೆ ಹೇಗೆ ಕೆಮಿಕಲಿ ಇಟ್ ಗೋಯಿಂಗ್ ಟು ರಿಯಾಕ್ಟ್ ಅದನ್ನು ತಿಳ್ಕೊಳ್ಳೋದಾದರೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂತಂದರೆ ಬಯಾಲಜಿಕಲಿ ಏನಾಗುತ್ತೆ ಅಂದರೆ ಅವು ವೇರಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಐಸೋಮರ್ಸ್ ಅಂದರೆ ಸೆಟ್ ಆಫ್ ಕಾಂಪೌಂಡ್ಸ್ ಇರುತ್ತೆ. ಸೊ ಒಂದು ಕ್ಯಾನ್ ಬಿ ಕನ್ಸ್ಯೂಮ್ಡ್ ಈಸಿಲಿ, ಅದರ್ ಕೆನ್ ನಾಟ್ ಬಿ ಕನ್ಸ್ಯೂಮ್ಡ್ ಈಸಿಲಿ. ಆ ಥರ ಇರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಬಯಾಲಜಿಕಲ್ ಅಂತ ಹೇಳ್ತೀವಿ. ಆರ್ ದೇ ಮೇ ಹ್ಯಾವ್ ಡಿಫ್ರೆಂಟ್ ಸ್ಮೆಲ್. ಎಕ್ಸಾಕ್ಟ್ಲಿ ಸೇಮ್ ಐಸೋಮರ್ಸ್, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಬಯಾಲಜಿಕಲ್ ಪ್ರಾಪರ್ಟಿ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೇಮ್ ಕಾಂಪೌಂಡ್ ಏನಾಗುತ್ತೆ, ಅದರದ್ದು ಟೇಸ್ಟ್ ಬೇರೆ ಆಗ್ಬೋದು ಅಥವಾ ಸ್ಮೆಲ್. ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟೀರಿಯೋ ಐಸೋಮರ್ಸ್. ಅದಕ್ಕೆ ಪರ್ಟಿಕ್ಯುಲರ್ಲಿ ಪ್ಲೇಟ್ ಪೋಲರೈಸ್ ಲೈಟ್ ಐದರ್ ಟು ಯರ್ ರೈಟ್ ಆರ್ ಟು ಯರ್ ಲೆಫ್ಟ್ ಮಾಡಿದ್ರೆ ದೋಸ್ ಸೆಟ್ ಆಫ್ ಐಸೋಮರ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸ್ಟೀರಿಯೋ ಐಸೋಮರ್ಸ್. Similarly, compounds having the same molecular formula, same structural formula, but the different spatial arrangement of atom across the double bond due to restricted rotation, such isomers we are going to call it as geometrical isomers. So this phenomenon we are going to call it as geometrical isomerism. ಇಲ್ಲೇನಾಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ, ಬಟ್ ದ ಡಿಫ್ರೆನ್ಸ್ ಇಸ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್. ಪರ್ಟಿಕ್ಯುಲರ್ಲಿ ನಿಮಗೆ ಜೊಮೆಟ್ರಿಕಲ್ ಐಸೋಮರ್ಸ್ಗೂ ಮತ್ತು ಆಪ್ಟಿಕಲ್ ಐಸೋಮರ್ಸ್ಗೂ ಡಿಫ್ರೆನ್ಸ್ ಏನು ಅಂದರೆ, ಜೊಮೆಟ್ರಿಕಲ್ ಐಸೋಮರ್ಸಲ್ಲಿ ಏನಾಗುತ್ತೆ ಅಂದರೆ ದಿಸ್ ಅರೈಸಸ್ ಡ್ಯೂ ಟು ರಿಸ್ಟ್ರಿಕ್ಟೆಡ್ ರೊಟೇಷನ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಬಾಂಡ್. ಇಟ್ ಮೇ ಬಿ ಆಲ್ಕಿನಲ್ಲಿ ಡಬಲ್ ಬಾಂಡ್ ಇರ್ಬೋದು ಅಥವಾ ಸಿಂಗಲ್ ಬಾಂಡೆಡ್ ಮಾಲಿಕ್ಯುಲರ್ ಇಟ್ ಮೇ ಎಕ್ಸಿಸ್ಟ್. ಸೊ ಇಲ್ಲಿ ಎಕ್ಸಾಂಪಲ್ ಏನು ಮಾಡಿದ್ದೀನಿ, ಟ್ರಾನ್ಸ್-2 ಬ್ಯೂಟೀನ್ ತೊಗೊಂಡಿದ್ದೀನಿ. ಒಂದಕ್ಕೆ ಸಿಸ್ ಫಾರ್ಮ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಟ್ರಾನ್ಸ್ಫಾರ್ಮ್ ಅಂತಾರೆ. ಸೊ ಅಕ್ರಾಸ್ ದಿ ಡಬಲ್ ಬಾಂಡ್ ಇರುವಂಥ ಕಾರ್ಬನ್ ಆಟಮ್ಗೆ ಎರಡೂ ಸೇಮ್ ಸೈಡ್ ಇದ್ದರೆ ಅದನ್ನು ಸಿಸ್ ಅಂತೀವಿ. ಇಫ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಐ ಆಮ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಟ್ರಾನ್ಸ್ ಐಸೋಮರ್. ಸೊ ಬ್ಯೂಟೀನ್ ಇರ್ಬೋದು, ಡಬಲ್ ಬಾಂಡ್ ಇದೆ, ಬಿಕಾಸ್ ಆಫ್ ದಿ ರಿಸ್ಟ್ರಿಕ್ಟೆಡ್ ರೊಟೇಷನ್ ಅರೌಂಡ್ ದ ಡಬಲ್ ಬಾಂಡ್ ದೀಸ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಇಂಟರ್ ಕನ್ವರ್ಟಬಲ್. ಸಚ್ ಐಸೋಮರ್ಸ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ geometrical isomers. Similarly, 1,2-dibromobutene or the butene dioic acid, all these are example. First, ಈ ರೀತಿಯಾಗಿ ಐಸೋಮರ್ಸ್ನ ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ತೀವಿ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಮತ್ತು ಸ್ಟೀರಿಯೋ ಐಸೋಮರ್ಸ್ ಅಂತ. ಸ್ಟೀರಿಯೋ ಐಸೋಮರ್ಸ್ ಸ್ಟಡಿ ಏನು ಮಾಡ್ತೀವಲ್ಲ ಅದಕ್ಕೆ ನಾವು ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ವೀಡಿಯೋದಿಂದ ನಾನು ಅಗೇನ್ ಸ್ಟೀರಿಯೋ ಐಸೋಮರ್ಸಲ್ಲಿ ಎರಡು ಥರ ಇದೆ, ಆಪ್ಟಿಕಲ್ ಐಸೋಮರ್ಸ್ ಅಂದರೆ ಜೊಮೆಟ್ರಿಕಲ್ ಐಸೋಮರ್ಸ್ ಇದೆ. ಫಸ್ಟ್ ಆಪ್ಟಿಕಲ್ ಐಸೋಮರ್ಸ್ ಮಾಡಿಬಿಟ್ಟು ದೆನ್ ವಿ ಮೂವ್ ಆನ್ ಟು ದಿ ಜೊಮೆಟ್ರಿಕಲ್ ಐಸೋಮರ್ಸ್. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು.